ಸೊ ಹೀಗೆ ಬೆಳಗಾವಿಯಲ್ಲಿ ಬಾಣಂತಿಯರು ಮತ್ತು ಶಿಶುಗಳ ಸಾವು ಪ್ರಕರಣ ಏನಿದೆಯಲ್ಲ, ಇದಕ್ಕೆ ಅಪೌಷ್ಟಿಕ ಆಹಾರದಲ್ಲಿ ಅಂದ್ರೆ ಪೌಷ್ಟಿಕ ಆಹಾರವನ್ನು ಪೂರೈಕೆ ಮಾಡೋದ್ರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥದ್ದು ಸ್ಪಷ್ಟ. ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಕೂಡ ಇದನ್ನ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಬಳ್ಳಾರಿ ಮಾದರಿಯಲ್ಲಿ ಇಲ್ಲಿಯೂ ಕೂಡ ತನಿಖೆ ಆಗಬೇಕು. ಬ್ಲಾಕ್ ಲಿಸ್ಟ್ನ ಕಂಪನಿಗಳೇನಿದೆಯಲ್ಲ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿರುವಂತಹ ಕಂಪನಿಗಳು, ಅವುಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದೆ ಸರ್ಕಾರ. ಇಲ್ಲಿ ಇದರಲ್ಲಿ ಸಿಎಂಗಳೇ ದೊಡ್ಡ ಡೀಲ್ ಮಾಡ್ಕೊಂಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗೂ ಸಹ ಇದೊಂದು ಏನು ಮಾಡ್ತಾರೆ, ಇಲ್ಲೊಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ಒಂದು ಕಂಪ್ನಿ ಇದೆ ಚೆನ್ನೈದಲ್ಲಿ. ಆ ಕಂಪ್ನಿಗೆ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳು ವ್ಯವಹಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರ ಹೊಟ್ಟೆ ಇರ್ತದೆ, ಅಲ್ಲಿ ಏನೂ ಇರುವುದೇ ಇಲ್ಲ ಅದು. ಯಾಕಂದ್ರೆ ಹೋದ ಸಲ ನಮ್ಮ ಇಡೀ ರಾಜ್ಯದಲ್ಲಿರುವಂಥ ಈ ಪೌಷ್ಟಿಕ ಆಹಾರವನ್ನು ಸಪ್ಲೈ ಮಾಡೋರೆಲ್ಲ ನಮ್ಮ ಹತ್ರ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳ ಜಿಲ್ಲೆ. ಇಲ್ಲಿ ಅವರು ಹೇಳೋದು DH ಅವರು ಏನು ಹೇಳ್ತಾರೆ ಅಂದರೆ, ಈ ಪೌಷ್ಟಿಕ ಆಹಾರ ಇಲ್ಲಾರ್ದಕ್ಕೆ ಮಕ್ಕಳು ಎಷ್ಟು ಇದು ಇರಬೇಕು, ಅವರು ತೂಕ ಇರಬೇಕು, ಬೆಳಿಬೇಕಾಗಿತ್ತು. ಅದು ಆಗಿಲ್ಲ ಅಂದರೆ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರು ಇದ್ದಂಥ ಜಿಲ್ಲೆಯಲ್ಲಿನೇ ಪೌಷ್ಟಿಕ ಆಹಾರದ ಕೊರತೆ ಇದೆ. ಮತ್ತು ಯಾವ್ಯಾವ ಏನು ಬಳ್ಳಾರಿದಲ್ಲಿ ಏನೊಂದು ಫ್ಲೂಯಿಡ್ದು ಇದು ಆಯಿತು, ಅದೇ ಮಾದರಿಯಲ್ಲೂ ಇದನ್ನು ತನಿಖೆ ಆಗಬೇಕು. ಮತ್ತು ಇದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಯಾವ್ಯಾವ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅದಾವೆ, ಎಲ್ಲೆಲ್ಲಿ ಈ ರೀತಿ ಘಟನೆಗಳಾಗ್ಯಾವೆ ಅದನ್ನೆಲ್ಲ ಗಂಭೀರವಾಗಿ ಸರ್ಕಾರ ತೊಗೋಬೇಕು. ಕೇವಲ ಬಳ್ಳಾರಿನೇ ಒಂದೇ ಅಲ್ಲ, ಇದೆಲ್ಲನೂ ಭಾಳ ಇಡೀ ರಾಜ್ಯದಲ್ಲಿ ಆತಂಕಕಾರಿ ವಿಷಯ. ಅದಕ್ಕೆ ಸರ್ಕಾರ ಕೇವಲ ನಾವು 2,000 ರೂಪಾಯಿ ಕೊಡ್ತೀವಿ ಅನ್ನುವಂಥದ್ದು ಒಂದು ಬಿಟ್ಟರೆ, ಆ ಮಕ್ಕಳ ಒಂದು ಪೌಷ್ಟಿಕ ಆಹಾರದ ವ್ಯವಸ್ಥೆ ಅಂದರೆ ಇದು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಸರಿಯಾದಂಥ ಆಹಾರ ಸಿಗ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ಯಾವ ಸರ್ಕಾರ ತಿಳಿಯೋದಿಲ್ಲ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳ ಜಿಲ್ಲೆ.